ಎಸ್ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮತಾಂತರ ಆರೋಪ ಈಗ ಕೇಳಿ ಬರ್ತದೆ. ಇನ್ನು ಕೃಷಿ ಮೇಳದಲ್ಲಿ ಬೈಬಲ್ ಮಾರಾಟ ಆರೋಪ ಸಂಬಂಧಪಟ್ಟಂತೆ ಅಲ್ಲಿನ ಜನ ಹಲ್ಲೆಯನ್ನ ನಡೆಸಿದ್ದಾರೆ. ಎಸ್ ನಮ್ಮ ಪಬ್ಲಿಕ್ ಮ್ಯೂಸಿಕ್ 2 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ನಮ್ಮ ವಿಜಯ್ ಪಾಂಚಾಲಿ 28 hours ಮ್ಯಾರಥಾನ್ ಕೂಡ ನಡೆಸ್ತಾ ಇದ್ದಾರೆ. ಎಸ್ ಗುಡ್ ಈವ್ನಿಂಗ್ ಪಾಂಚಾಲಿ. ಹಾಯ್ ಗುಡ್ ಈವ್ನಿಂಗ್. ಹೇಗಿದೆಯಾ ಪಾಂಚಾಲಿ? ನೀನೇ ಹೇಳ್ಬೇಕು, ಇವಾಗ ನನ್ನ ನೋಡ್ತಿದ್ಯಲ್ಲ ಹೆಂಗಿದೀನಿ ಅಂತ. ಎಸ್ ಅದು ನಿಮ್ ಮುಂದೆ ಯಾರೋ ಒಬ್ರು ಕೂತಿದಾರಲ್ಲ, ನಮ್ ನ್ಯೂಸ್ ಆಂಕರ್. ಏನ್ ಗೊತ್ತಾ, ನಾನು ಇವಾಗ ದಿವ್ಯಾ ಅಂತ ಮಾತಾಡ್ತಿದ್ದೀನಿ, ಈ ಕಡೆ ತಿರುಗಿದ್ರು ದಿವ್ಯಾನೇನಾ, ದಿವ್ಯಾ ಸ್ಕ್ವೇರ್ ಗಳ ಜೊತೆ ನಾನು ಇವತ್ತು ಸೂಪರ್. ಹೌದಾ? ಓಕೆ, ಹೇಗ್ ನಡೀತಾ ಇದೆ ಪಾಂಚಾಲಿ? ಹಿಂಗೆ ನಡೀತಾ ಇದೆ. ಬಟ್ ನಂಗೆ ಗೊತ್ತಿಲ್ಲ, ಬೆಳಗ್ಗೆಯಿಂದ ಎಲ್ರೂ ನನ್ನನ್ನು ಹೆಂಗ್ ಚಿಯರ್ ಅಪ್ ಮಾಡ್ತಿದ್ದಾರೆ ಅಂದ್ರೆ ನನ್ನ ಎನರ್ಜಿ ಎಲ್ಲೂ ಹೋಗ್ಲೇಬಾರ್ದು, ಹಂಗೆ ಸ್ಪಾಂಟೇನಿಯಸ್ ಆಗಿ ಎನರ್ಜಿ ಕೊಡ್ತಾ ಇದಾರೆ ಎಲ್ಲ ಬಂದವರು. ಅದ್ರಲ್ಲಿ ನಮ್ಮ ದಿವ್ಯಾ ಜ್ಯೋತಿನೂ ಕೂಡ ಒಬ್ರಾಗಿದ್ದಾರೆ. ಈಗ ನೀವ್ ಯಾವಾಗ ಬರ್ತೀರಾ ಇಲ್ಲಿಗೆ? ನಾವು ಬೇಗ ಬರ್ತೀವಿ ನ್ಯೂಸ್ ಮುಗಿಸ್ಕೊಂಡು. ಓಕೆ, ಬೈ ದ ವೇ ದಿವ್ಯಾ ಜ್ಯೋತಿ ತುಂಬಾ ತಲೆ ತಿಂತಿದ್ದಾಳ? ಜಾಸ್ತಿ ತಲೆ ತಿನ್ಬೇಡಿ, ನಾನು ಇನ್ನು ನಾಳೆ 12 o'clock ತನಕ ಮ್ಯಾರಥಾನ್ ಮಾಡ್ಬೇಕು, ಎನರ್ಜಿ ಎಲ್ಲ ಖರ್ಚಾಗ್ಬಿಡುತ್ತೆ. ಅಯ್ಯೋ ಇಲ್ಲ, ಅದಕ್ಕೆ ನಾನೇ ಜಾಸ್ತಿ ಶೇರ್ ಮಾಡ್ಕೊಳ್ತಿದ್ದೀನಿ, ಅವ್ಳು ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿ ಅಂತ. ಆದ್ರೂ ಬಿಡಕ್ಕಾಗತ್ತ, ಅವಳು ಬಾಯಿಗೊಂದು ಪ್ಲಾಸ್ಟರ್ ಹಾಕ್ಬಿಟ್ಟು ನಂಗೆ ಕೂತ್ಕೋಬೇಕಿತ್ತು. ಓಕೆ ಪಾಂಚಲಿ, ಯಾರೆಲ್ಲ ಬಂದಿದ್ರು ಇವತ್ತು ಬೆಳಗ್ಗೆಯಿಂದ? ನಾನಂತೂ ಸಾರಿ, ನೀನ್ ನೋಡಕ್ ಆಗಿಲ್ಲ, ಬಿಕಾಸ್ ನ್ಯೂಸ್ ಅಲ್ಲಿ ಬಿಸಿ ಇದ್ವಿ ಅದಕ್ಕೆ. ಹೌದಾ? ಆಕ್ಚುಲಿ ನಾನು ಫಸ್ಟ್ ನಿಂಗೆ ಹೇಳ್ಬೇಕು, ನಮ್ಮ ಚಾನೆಲ್ ನ ಸ್ಟೈಲಿಶ್ ನ್ಯೂಸ್ ಆಂಕರ್ ಅಂದ್ರೆ ದಿವ್ಯಾ ರಘುನಾಥ್. ಥ್ಯಾಂಕ್ ಯು. ಓಕೆ, ಬೆಳಗ್ಗೆಯಿಂದ ಒಬ್ರಾದ್ಮೇಲೆ ಒಬ್ರು ನನಗೆ ವಿಶ್ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ದಿವ್ಯಾ, ನನ್ ತುಂಬಾ ಬ್ಲೆಸ್ಡ್ ಅನ್ಸ್ತಾ ಇದೆ, ಬಿಕಾಸ್ ರಂಗನಾಥ್ ಸರ್ ನನ್ನ ಮ್ಯೂಸಿಕ್ ಮ್ಯಾರಥಾನ್ಗೆ ಕಿಕ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅಲ್ಲಿಂದ ಶುರುವಾಗಿದ್ದ ಜೋಶು ಎನರ್ಜಿ ಆಕ್ಚುಲಿ ಇರ್ಲಿಲ್ಲ ಬೆಳಗ್ಗೆ, ಅದು ಹೆಂಗ್ ಬಂತೋ ಗೊತ್ತಿಲ್ಲ, ಅಷ್ಟು ಎನರ್ಜಿ ಬಂದ್ಬಿಟ್ಟಿದೆ. ಸೊ ರಂಗನಾಥ್ ಸರ್ ಆದ್ಮೇಲೆ ರಚಿತಾರಾಮ್ ಬಂದ್ರು, MD ಪಲ್ಲವಿ ಬಂದ್ರು, ಅಂಡ್ ಮ್ಯಾಂಡಲಿನ್ ವಾದಕ ಪ್ರಸಾದ್ ಬಂದ್ರು, ಅಂಡ್ ಅದ್ರ ಜೊತೆಗೆ ಸುನಿಲ್ ಬಂದ್ರು, ಆಚೆ ಸೌಜನ್ಯ ಬಂದ್ರು, ಪ್ರದೀಪ್ ಬಂದ್ರು. ಅಂಡ್ ನಿಮ್ಗೆ ಗೊತ್ತಲ್ಲ ಆರ್ಜೆಗಳು ಎಷ್ಟು ಮಜಾ ಮಾಡಿಸ್ತಾರೆ ಅಂತ. ಹೌದೌದು, ನನ್ನ ಕಾಲ್ ಮೇಲೆ ನಾನೇ ಕಲ್ಲೆ ತಕಣ ಲೆವೆಲಿಗೆ ಅವರು ನನ್ನ ಮಜಾ ಮಾಡಿಸಿ ಹೋಗಿದ್ದಾರೆ. ಓಕೆ, ಸೊ ಎಂಜಾಯ್ ಮಾಡ್ತಾ ಇದೆಯಾ ಪಾಂಚಾಲಿ? ಸಿಕ್ಕಾಬಟ್ಟೆ. ಓಕೆ, ಸೊ ಅನದರ್ ನಾಳೆ 12 o'clock ತನಕ ಎನರ್ಜಿ ಇಟ್ಕೊಂಡಿದ್ಯಾ ಅಥವಾ ಫುಲ್ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದ್ಯಾ ಎನರ್ಜಿ? ಏನು ಎನರ್ಜಿ ನನಗೆ ಈಗ ಸದ್ಯಕ್ಕಂತೂ ಲಾಸ್ ಆಗಿಲ್ಲ. ಲಾಸ್ ಆಗದೆ ಇರೋಂಗೆ ನೀವೆಲ್ಲ ಇದಿರಲ್ಲ ನೋಡ್ಕೊಳಕ್ಕೆ. ಓಕೆ, ಸೊ ಡೋಂಟ್ ವರಿ, ಈಗಂತೂ ದಿವ್ಯಾ ಜ್ಯೋತಿ ಇದ್ದಾಳೆ, ನಿಂಗೆ ಖಂಡಿತ ಬೂಸ್ಟ್ ಮಾಡ್ತಾರೆ, ಖಂಡಿತ ಎನರ್ಜಿ ಕೂಡ ಕೊಡ್ತಾಳೆ. ಎಂಜಾಯ್ ಮಾಡಿಬ್ರು. ಹಂಗಂತ ನಿಂಗೆ ಎಕ್ಸ್ಕ್ಯೂಸ್ ಇಲ್ಲ, ನೀನ್ ಬರ್ಬೇಕು ಇಲ್ಲಿಗೆ. ಯಾ ಶೋ, ಖಂಡಿತ ಬರ್ತೀನಿ. ನೀನ್ ಬರ್ಬೇಕಾದ್ರೆ ಏನ್ ತರ್ತೀಯ ಫಸ್ಟ್ ಹೇಳಿ. ಇವಳು ಅಂತೂ ಹಂಗೆ ಬಂದಿದ್ದಾಳೆ ಒಂದು ಬುಕ್ ಹೇಳ್ಕೊಂಡು. ಓಕೆ, ಥ್ಯಾಂಕ್ ಯು ಪಾಂಚಾಲಿ, ಎಂಜಾಯ್ ಮಾಡಿ. ಓಕೆ, ನಾವು ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿ ಶಸ್ತ್ರಾಸ್ತ್ರಗಳು ಎಲ್ಲರ ಕೈಯಲ್ಲೂ ಕೂಡ ಸಿಗ್ತಾ ಇದೆ, ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ವಾರ್ನಿಂಗ್ ಅನ್ನ ಮಾಡಿಸ್ತಾರೆ ಅಂದ್ರೆ ಎಷ್ಟು ಮಟ್ಟಿನ ವಿಕೃತಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಅನ್ಸುತ್ತೆ. ಪಾಕ್ ಪ್ರಜೆಯೊಬ್ಬ ಈ ರೀತಿಯಾಗಿ ಮಗುವಿನ ಕೈಯಲ್ಲಿ ಗನ್ನನ್ನ ಕೊಟ್ಟು ಈ ರೀತಿಯಾಗಿ ಮಾಡಿರುವಂಥದ್ದು ಯಾವ ರೀತಿಯಾದಂತಹ ಸಂಸ್ಕೃತಿ ಇದು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇದು ಪಾಕಿಸ್ತಾನದ ಸಂಸ್ಕೃತಿ ಅನ್ಸುತ್ತೆ. ನಿಜಕ್ಕೂ ಕೂಡ ಅದಕ್ಕೆ ವಿಶ್ವವೇ ಧಿಕ್ಕಾರವನ್ನ ಕೂಡ ಹಾಕೋಗುತ್ತೆ. ಈ ರೀತಿಯ ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ಒಂದು ರೀತಿ ರಣಹೇಡಿ ಈ ರೀತಿಯಾಗಿ ಮೋದಿಗೆ ಬೆದರಿಸುವಂತಹ ಪ್ರಯತ್ನವನ್ನ, ಅದು ಕೂಡ ಮಗಳ ಕೈಯಲ್ಲೇ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ ಪಾಕಿಸ್ತಾನದ ಪ್ರಜೆ. ಪಾಕಿಸ್ತಾನದ ವಿರುದ್ಧ ತೆಪ್ಪಗಿರುವಂತೆ ಮೋದಿಗೆ ಮಗಳ ಕೈಯಲ್ಲಿ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ ಅನಿಸುತ್ತೆ.